ಹುಟ್ಟು ಹಬ್ಬ ದಿವಸ ಅವ್ರಿಗೆ ಗುಣಿಯಾರ ಮಾಡೋದು ಕೂಡ ಕೆಲವ್ರಿಗೆ ಆಗ್ತಾ ಇಲ್ಲ. ಇದೊಂದು ದುರಂತ ಇದು. ಮಾತಾಡಿ ಸಭಾಪತಿಗಳೇ. ಮಾನ್ಯ ಸಭಾಪತಿಗಳೇ, ತಾವು ಹೇಳಿದಾಗೆ ದೇವರಾಜ್ ಅರಸು ಅವ್ರಿಗೆ ನಮನ ಸಲ್ಲಿಸಿ ಅವ್ರ ಬಗ್ಗೆ ಇದು ಮಾಡಿ ಆಮೇಲೆ ಗಲಾಟೆ ಮಾಡಲಿ. ಇವರು ಅಗ್ನಿ ದೇವರಾಜ್ ಅರಸು ಅವ್ರನ್ನ ಜನ್ಮದಿನದ ಸಲುವಾಗಿ ಅವ್ರಿಗೆ ಇದು ಮಾತಾಡ್ಲಿ ಅಲ್ಲ, ಅಲ್ಲಿವ್ರಿಗೆ ಇರ್ರಿ. ಆಯ್ತು, ದೇವರಾಜ್ ಅರಸು ಅವ್ರ ಬಗ್ಗೆ ತಾವು ಮಾತಾಡಿಯಪ್ಪ, ಮಾತಾಡಿ. ಏನ್ ಮಾತಾಡುದು? ದೇವರಾಜ್ ಅರಸು ಅವ್ರ ಬಗ್ಗೆ ಮಾತಾಡಿ ಆಮೇಲೆ ಗಲಾಟೆ ಮಾಡಿ. ಆಯ್ತು ಆಯ್ತು, ಮಾತಾಡಿ, ಎಲ್ಲಿ ಮಾತಾಡಿ, ಮಾತಾಡಿ ಮಾತಾಡಿ. ಆಯ್ತು, ರಾಮನ ಉಂಡಿನೂ ಬಿಟ್ಟಿಲ್ಲ ನೀವು. ರಾಮನ ಅಧಿಕಾರಕ್ಕೆ ಬಂದು ರಾಮನು ಖಲಾಸ್ ಮಾತಾಡಿ ಮಾತಾಡಿ ನೋಡಿ. ದೇವರಾಜ್ ಬಗ್ಗೆ ಮಾತಾಡಿ. ಮೊನ್ನೆ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಬೇಕಾಗಿದ್ರೆ ಕಾಂಗ್ರೆಸ್ ಪಕ್ಷನೇ ಅವಕಾಶ. ಇವತ್ತು ದೇವರಾಜ್ ಅರಸು ಅವರು ಇಷ್ಟೆಲ್ಲ ಬಿಜೆಪಿ ಇದ್ದಿದ್ರೆ ಆಗ್ತಿರ್ಲಿಲ್ಲ, ಜನಸಂಘ ಇದ್ದಿದ್ರೆ ಆಗ್ತಾ ಇರ್ಲಿಲ್ಲ, ಆಗ್ತಾ ಇರ್ಲಿಲ್ಲ. ಅಮರ ಮಾತಾಡ್ರಿ ಸರ್, ಇರಿ ಸರ್, ಅಮರ ಸಪೋರ್ಟ್ ಮಾಡಿ. ಮಾನ್ಯ ಸಭಾಪತಿಗಳು, ಒಂದು ನಿಮಿಷ. ಜೈ ದೇವರಾಜ್ ಅರಸ್ಗೆ ಜೈ, ನೆಹರೂಗೆ ಜೈ, ಅದ್ವಾನಿ ಪಟೇಲ್ಗೆ ಜೈ, ಹೋರಾಟಗಾರರಿಗೆ ಜೈ. ಯಾಕೆಂದ್ರೆ ನಾವು ಕೆಲಸ ಮಾಡಿದ್ರು. ಬಿಜೆಪಿ ಅಧಿಕಾರಕ್ಕೆ ಬರಕ್ ಕಾರಣವಾದ ಅದ್ವಾನಿಗೆ ನೆರವಿನಲ್ಲಿ ಬಿಟ್ಟಿದ್ದಾರೆ. ಮಾರ್ಗದರ್ಶಕ ಮಂಡಳಿ ಕಳಿಸಿರೋದು ಅದ್ವಾನಿಗೆ. ಅದ್ವಾನಿ ಅವರಿಗೆ ನಮಸ್ಕಾರನೂ ಮಾಡ್ತಾ ಇರ್ತಕ್ಕಂಥ ಈಗ ಸಂಸ್ಕೃತಿ ಇರ್ತಕ್ಕಂಥ ಬಿಜೆಪಿ ಅವರು ಅದ್ವಾನಿ ಅವ್ರಿಗೆ ಒಂದು ನಮಸ್ಕಾರ ಕೂಡ ಮಾಡೋದಿಲ್ಲ. ನೀವು ಬಿಜೆಪಿ ಅಧಿಕಾರಕ್ಕೆ ಬರಕ್ಕೆ ಕಾರಣವಾದ ಅದ್ವಾನಿಗೆ ಒಂದೇ ಒಂದು ನಮಸ್ಕಾರ ಮಾಡೋ ಯೋಗ್ಯತೆ ಇಲ್ಲ ನಿಮಗೆ. ಇವತ್ತು ದೇವರಾಜ್ ಅರಸು ಕಾಂಗ್ರೆಸ್ ಪಕ್ಷ ಅವ್ರನ್ನ ಸೃಷ್ಟಿ ಮಾಡಿರೋದು, ಬಿಜೆಪಿ RSS ಅಲ್ಲ. ಸರ್, ಅವ್ರನ್ನ ಉತ್ತರ ಕೊಡ್ತೀನಿ ಬಿಡಿ. ಸರ್, ಅವ್ರನ್ನ ಉತ್ತರ ಕೊಡ್ತೀನಿ ಬಿಡಿ. ಗೊತ್ತು ನಿಮಗೆ ನಾಚಿಕೆ ಇಲ್ಲ. ನಿಮಗೆ ಹಾಗಾಗಿ ಅದ್ವಾನಿಗೆ ಯಡಿಯೂರಪ್ಪವ್ರಿಗೂ ಬಿಟ್ಟಿಲ್ಲ, ಅದ್ವಾನಿಗೆ ಯಡಿಯೂರಪ್ಪಗೂ ಬಿಟ್ಟಿಲ್ಲ. ಅದ್ವಾನಿಗೆ ಇದು ಇಲ್ಲ. ಅಯ್ಯೋ, 10 ನಿಮಿಷ ಮುಂದೂಡಿದ ಅಲ್ಲ, ಅಂಬಾರಿ ಆಯ್ತು.